ಈಗ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಬಾಲ್ಯ ವಿವಾಹ ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ? ಏನು ಕಾರಣ ಇರಬಹುದು? ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಅಂದ್ರೆ ವಿದ್ಯೆನೂ ಜಾಸ್ತಿ ಆಗ್ತಾ ಇದೆ. ಮತ್ತು ನಮಗೆ ಮಕ್ಕಳನ್ನ ನಾವು ಒಡ್ಡುತ್ತಿರುವ ವಾತಾವರಣದ ಅಗಾಧತೆಯು ಒಂದು ರೀತಿಯಲ್ಲಿ ದೊಡ್ಡದಾಗ್ತಾ ಇದೆ. ಹೆಚ್ಚುವರಿ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಪ್ರೇಮ ವಿವಾಹ ಮಾಡ್ಕೊಂಡು ಬಿಡ್ತಾರೆ. ಪ್ರೀತಿಸಿ ತಮಗೆ ಇಷ್ಟವಿಲ್ಲದ ಹುಡುಗನನ್ನು ಅಂದರೆ ಮನೆಯವರಿಗೆ ಇಷ್ಟವಿಲ್ಲದ ಹುಡುಗನನ್ನು ಮದುವೆ ಆಗಿಬಿಟ್ಟು ಹೊರಟು ಹೋಗ್ತಾರೆ, ಓಡಿ ಹೋಗ್ತಾರೆ. ಈ ಎಲ್ಲ ಒಂದು ಭಯದಿಂದ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡುವುದು. ಮತ್ತು ಸಿಟಿ ಕಡೆ ಬಾಲ್ಯ ವಿವಾಹಗಳಲ್ಲಿ ತಂದೆ ತಾಯಿಗಳು ಆದಷ್ಟು ಬೇಗ ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡು ತಾವು ಫ್ರೀಯಾಗಿರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ, ಅರೆಪಟ್ಟಣ ಪ್ರದೇಶದಲ್ಲಿ ಬಡತನ ಸ್ವಲ್ಪ ಮಟ್ಟಿನ ಕಾರಣ, ಬಟ್ ಬಡತನವೇ ದೊಡ್ಡ ಕಾರಣ ಅಲ್ಲ ಇದಕ್ಕೆ. ಬಡತನ ಮತ್ತು ಮೂಢನಂಬಿಕೆ, ಹೆಣ್ಣು ಏನೋ ಹೇಳ್ತಾರಲ್ಲ, ಹೆಣ್ಣು ಹೆತ್ತವರು ಸೆರಗಲ್ಲಿ ಕೆಂಡ ಇಟ್ಕೊಂಡಿರೋ ಹಾಗೆ ಅಂತ, ಈ ರೀತಿಯಾದ ನಂಬಿಕೆಗಳು ಇನ್ನೂ ಇರೋದ್ರಿಂದ, ಮತ್ತು ಈಗಲೂ ಸಹ ಹೆಣ್ಣು ಮಕ್ಕಳು ಅಂದರೆ ನಮ್ಮ ಬಳಕೆಗೆ ಇರುವ ವಸ್ತುಗಳು ಅನ್ನುವ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಉದಾಹರಣೆಗೆ ಯಾರ ಹತ್ರನೂ ನಾವೇನೋ ಒಂದು ಜಮೀನು ಕೊಂಡ್ಕೊಂಡು ಬಿಟ್ಟಿರ್ತೀವಿ, ಅವ್ರಿಗೆ ಫುಲ್ ದುಡ್ಡು ಕೊಡೋಕ್ಕಾಗಿರಲ್ಲ. ಅಥವಾ ಯಾವಾಗಲೂ ನಮ್ಮ ಅಜ್ಜಿ ಸಾಯಕ್ಕೆ ಮುಂಚೆ ಅವ್ರ ಹತ್ರ ಭಾಷೆ ತೊಗೊಂಡ್ಬಿಟ್ಟಿರ್ತಾಳೆ, ನಿಮ್ಮ ಮನೆ ಹುಡುಗಿ ನನಗೆ ನನ್ನ ಮೊಮ್ಮಗಂಗೆ ಕೊಡಬೇಕು ಅಂತ. ಡೆತ್ ಬೆಡ್ಡಲ್ಲಿರೋ ಅಜ್ಜಿ ಇರ್ಬೋದು, ಅಥವಾ ಅವಳು ಸತ್ತೋಗಿರ್ಬೋದು. ಈ ರೀತಿಯಾದಂಥ ಭಾವನಾತ್ಮಕ ಸನ್ನಿವೇಶಗಳಿಗೆ ಒಳಗಾಗಿ ವಿವಾಹವನ್ನು, ಹೆಣ್ಣು ಮಕ್ಕಳ ವಿವಾಹವನ್ನು ಸಹ ಈ ಆಸ್ತಿ ಹಣಕಾಸಿನ ಪರಬಾರೆಯ ಹಾಗೆ ಮಾಡುವ ಮನಸ್ಥಿತಿ ನಮ್ಮಲ್ಲಿ ಇನ್ನೂ ಇರೋದ್ರಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. 24 ಮತ್ತು 25ರ ಅವಧಿಯಲ್ಲಿ ಕರ್ನಾಟಕ ಒಂದರಲ್ಲಿ ರಿಪೋರ್ಟ್ ಆಗಿರೋ ಬಾಲ್ಯ ವಿವಾಹಗಳ ಸಂಖ್ಯೆ 700. ಅಂದರೆ ಎಷ್ಟೋ ಕಡೆ ಅದು ಗೊತ್ತಿಲ್ಲದೆ ಒಳಗೆ ಮಾಡಿರ್ತಕ್ಕಂತಹ ಬಾಲ್ಯ ವಿವಾಹಗಳು ಎಷ್ಟಿದೆ. ನಾ ಹೇಳಿದ್ರೆ ವಿವಾಹ ಅಂದರೆ ಬರೀ ತಾಳಿ ಕಟ್ಟುವ ಒಂದು ಪ್ರಕ್ರಿಯೆಯನ್ನು ನಾವು ವಿವಾಹ ಅಂತ ಇಲ್ಲ, ಕಾನೂನಿನ ಅಡಿಯಲ್ಲಿ ನಿಶ್ಚಿತಾರ್ಥ ಏನಿದೆ, ಮಾತುಕತೆ ಏನಿದೆ, ಎಲ್ಲ ಇದೆಯಲ್ಲ, ಇದೆಲ್ಲವನ್ನು ಸೇರಿಯೇ ಬಾಲ್ಯ ವಿವಾಹ ಅಂತ ಹೇಳ್ತಾ ಇರೋದು. ಹಾಗಾಗಿ ಈಗ ಕೊಟ್ಟಿರೋ ಒಂದು ಅಂಕಿಅಂಶದ ಪ್ರಕಾರ 700. ಮತ್ತು ಕಳೆದ 4 ವರ್ಷದಲ್ಲಿ ಕರ್ನಾಟಕ ಒಂದರಲ್ಲಿ 2416 ಬಾಲ್ಯ ವಿವಾಹಗಳು ರಿಪೋರ್ಟ್ ಆಗಿದೆ. ಸೊ ಈ ಎಲ್ಲ ಕಾರಣದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ.